ಎಲ್ಲೋ ಒಂದು ಕಡೆ ಎಡವಿರ್ತೀವಿ. ಆ ಎಡವಿದಾಗ ಇವೆಲ್ಲವೂ ಸಮಸ್ಯೆಗಳು ಬರುತ್ತೆ. ಅಮ್ಮನೇ ಬಂದು ಕೇಳ್ಕೊಂಡ್ರು, ಸರ್ ನಮ್ಮನ್ನು ತಗೊಳ್ಳಿ, ನಾವು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ, ನಿಮ್ಮ ಜೊತೇಲಿ ಇರ್ತೀವಿ ಅಂತ ಅಂದರು. ಒಂದು ಸ್ವಲ್ಪ ಅಮೌಂಟ್ನ 4 ಲಕ್ಷ ಚಿಲ್ಲರೆ ಮಾತ್ರ ಅಮೌಂಟ್ ಹಾಕ್ಬಿಟ್ಟು ಮಿಕ್ಕಿದ್ದ ಅಮೌಂಟ್ನ ನುಂಗಾಕ್ಬಿಡುತ್ತೆ. ಕೂತ್ಕೊಂಡ್ರಿ ಅಮ್ಮ, ಸರ್ ನನಗೆ ರಿಟರ್ನ್ ಮಾಡೋದನ್ನ ಕ್ಯಾಶ್ ಕೊಡಿ ಅಂತ. ನಮ್ಮ ಆಡಿಟ್ರು ಅಷ್ಟೊತ್ತಿಗೆಲ್ಲ ಬೈದಿದ್ರು, ಇನ್ಮೇಲೆ ಯಾವುದೇ ಕ್ಯಾಶಿನ ಹ್ಯಾಂಡ್ಲು ಮಾಡಿಕೊಡ್ದು, ನೀವು ಏನಿದ್ರೂ ಅಕೌಂಟ್ ಥ್ರೂ ಮಾಡಬೇಕು. ಆಮೇಲೆ ಆ ಅಮ್ಮನಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅವಮಾನ ಮಾಡಿ ಎಲ್ಲ ಐಟಮ್ಸು ನಂದು ರೋಡಲ್ಲಿ ಬೀಳಿಸು, 4 ಲಾರಿ ಐಟಮ್ಸ್ ರೋಡಲ್ಲಿ ಬೀಳುತ್ತೆ. ಅದೇ ಟೈಮಲ್ಲಿ ಪಾಸ್ಪೋರ್ಟು ಎಲ್ಲ ಎಂಟೈರ್. ಇವತ್ತು ನನ್ನ ಹತ್ರ ಒಂದು ID ಕಾರ್ಡು ಕೂಡ ಇಲ್ಲ. ಇದು ಇಲ್ಲಿ ಯಾರೂ ಕಿವಿ ಹೂವು ಇಕ್ಕೊಂಬಂದಿಲ್ಲ. ಇದು ಟ್ರಸ್ಟ್. ಈ ಟ್ರಸ್ಟಲ್ಲಿ 3 ಜನ ಇರ್ತಾರೆ. ಇದು ದುಡ್ಡಿನ ಮ್ಯಾಟ್ರೇ ಅಲ್ಲ, ಕಾರ್ಯಕ್ರಮ ನಿಲ್ಲಿಸಬೇಕು ಅನ್ನೋ ಒಂದು ಹಠ. ನಾವು ನಮ್ಮ ಜೀವನದಲ್ಲಿ ಯಾರಿಗೂ ಧಮ್ಕಿ ಹಾಕಿದ್ದು ಒಂದು ಇದು ನಿದರ್ಶನಗಳು, ಒಂದು ಉದಾಹರಣೆ ಕೂಡ ಇಲ್ಲ. ನಿನ್ನ ಮೇಲಿರೋ ಆರೋಪನ ನಾವೇನಾದ್ರು ಪ್ಲೇ ಮಾಡಿದ್ರೆ ಅದು ಬೇರೆ ಥರನೇ ಆಗೋಗ್ಬಿಡುತ್ತೆ. ಆ ಅಮ್ಮನ ನಾಲ್ಗೆ ಬಿದ್ದೋಗ್ಬಿಡುತ್ತೆ. ನೀವು ಏನು ಉಪಕಾರ ಮಾಡಿದ್ರಿ ಅದಕ್ಕೆ ನಾನು ನಿಮ್ಮ ಕಾಲಿಗೆ ಬಿದ್ದಿದ್ದೀನಿ. ನಮಗೆ ಯಾವುದೇ ಥರದ್ದು ಯಾರಿಗೂ ಬಾಕಿ ಕೊಡಬೇಕಾಗಿಲ್ಲ, ಅವರೇ ನಮಗೆ ಬಾಕಿ ಕೊಡಬೇಕಾಗುತ್ತೆ. ಇವರು ಕನ್ನಡ ಹಬ್ಬ ಅಂತಾರೆ, ಕಮಿಷನ್ ಅಂತ ಬರ್ತಾರೆ. ಇವ್ರು ನಮ್ಮನ್ನು ಫ್ರಾಡ್ ಅಂತ ಕಳಿಸಿದ್ದಾಯ್ತು, ನಮ್ಮನ್ನು ಫ್ರಾಡ್ ಅಂತ ಕಳಿಸಿದ್ದಾಳೆ ಅವಳು.